ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಹೊಡೆಯೋದನ್ನ ಶುರು ಮಾಡಿದ್ದಾರೆ. ಈ ಮೆಟ್ರೋ ಲೈನ್ ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ. 2018 ಪ್ರಾರಂಭ ಆಯಿತು ಕೆಲಸ, 2021ಕ್ಕೆ ಒರಿಜಿನಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಕೋವಿಡ್ ನಿಂದ ಕೆಲವು ಸಮಸ್ಯೆಗಳಾದವು. ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು. ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಕೋವಿಡ್ ನ ಟೈಮ್ ನಲ್ಲಿ ರಾಮಮೂರ್ತಿ ಅವರು ಇಲ್ಲಿದ್ದಾರೆ, ನಾನು ಆ ಭಾಗದಿಂದನೇ ಬರುವಂತವನು. ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಕೋವಿಡ್ ನ ಮಧ್ಯದಲ್ಲೂ ಕೂಡ ಯೆಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೀತು. ಲೇಬರ್ ಅನ್ನು ಕರ್ಸಕ್ ಪ್ರಾಬ್ಲಮ್ಗಳಾಗಿತ್ತು. ಆಗ ಯಡಿಯೂರಪ್ಪನವ್ರ ಹತ್ರ ನಾವೆಲ್ಲ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಹೋಗಿ ಭೇಟಿ ಮಾಡಿದ್ವಿ. ಅಡಿಷನಲ್ ಫಂಡ್ಸ್ ನ ಗ್ರಾಂಟ್ ಮಾಡಿ, ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ, ಇದೇ ಟೈಮ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷನಲ್ ಲೇಬರ್ ಅನ್ನ ಕರೆಸಿ ಕೆಲಸ ಮಾಡಿಸಿ ಎನ್ನುವಂತ ಕೆಲಸ ಆ ಸಂದರ್ಭದಲ್ಲೇ ಆಗಿತ್ತು. ನೆಕ್ಸ್ಟ್ ಬೊಮ್ಮಾಯಿ ಅವರು ಬಂದ್ರು. ಬೊಮ್ಮಾಯಿ ಅವರ ಟೈಮ್ ನಲ್ಲೂ 95% ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಮಾಡಿಸಿದ್ದು. ಇವ್ರ ಸರ್ಕಾರನೇ ಇರಲಿಲ್ಲ ಅವಾಗ. ಇವ್ರ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ ಮೇಲೂ ಕೂಡ BMRCLಗೆ ಒಬ್ಬ ಫುಲ್ ಟೈಮ್ MD ಅನ್ನು ಅಪಾಯಿಂಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಲಿಲ್ಲ. ನಿಮ್ಮೆಲ್ರಿಗೂ ನೆನಪಿದೆ, ಕಳೆದ ವರ್ಷ ಜನವರಿಯಲ್ಲಿ ಸುಮಾರು 3 ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ MD ಅನ್ನ ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅಪಾಯಿಂಟ್ ಮಾಡಿದ್ರು. ನಾನು ಟಿಟಾಗರ್ನಲ್ಲಿ ಎಲ್ಲಿ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇತ್ತು ಮೆಟ್ರೋ ಕೋಚ್ಗಳು, ಅದನ್ನ ನಾನು 3 ಸತಿ ವಿಸಿಟ್ ಮಾಡಿದ್ದೀನಿ. ನಾನು 3 ಸತಿ ವಿಸಿಟ್ ಮಾಡಿದಾಗ್ಲೂ ಕೂಡ MDಗಳು ಯಾರು ವಿಸಿಟೇ ಮಾಡಿರಲಿಲ್ಲ, ಯಾಕೆಂದ್ರೆ ಅವಾಗ ಫುಲ್ ಟೈಮ್ MDನೇ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರ ಈ ನಿನ್ನೆ ಕೂಡ ಸಬರ್ಬನ್ ರೈಲಿಗೆ ಮತ್ತೊಬ್ಬರು ಅಧಿಕಾರಿನ ನಿಯುಕ್ತಿ ಮಾಡಿದ್ದಾರೆ. ಅವ್ರಿಗೂ ಇನ್ನೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸಬರ್ಬನ್ ರೈಲ್ ನ 4 ಕಾರಿಡಾರ್ ಕೆಲಸ ಇವತ್ತು ನಿಂತೋಗಿದೆ. ಇದು ರಾಜ್ಯ ಸರ್ಕಾರದ ಎಕ್ಸ್ಪರ್ಟೀಸು. ವೀಸಾ ಸಮಸ್ಯೆ ಆಯಿತು. ಒಂದು ದಿವಸ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ವೀಸಾ ಸಮಸ್ಯೆ ಬಗ್ಗೆ ಮಾತನಾಡಿರೋದು, ಟ್ವೀಟ್ ಮಾಡಿರೋದು, ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆಗೆ ಮಾತನಾಡಿರೋದು ಒಂದು ದಿವಸ ನೋಡಿದೀರಾ? ಟಿಟಾಗರ್ನಿಂದ ಪ್ರೊಡಕ್ಷನ್ ಫೆಸಿಲಿಟಿ ಆಯಿತು, ಹೊಸದಾಗಿ ಫ್ಯಾಕ್ಟರಿ ಶುರು ಮಾಡಿಸ್ತು. ಬೆಂಗಳೂರು ಮೆಟ್ರೋಗೆನೇ ಡೆಡಿಕೇಟೆಡ್ ಆಗಿರುವಂತ ಒಂದು ಅಸೆಂಬ್ಲಿ ಲೈನ್ ಅನ್ನು ತಯಾರು ಮಾಡಿಸ್ತು. ಎಲ್ಲಿದ್ರು ಇವರೆಲ್ಲರೂ ಅವತ್ತು? ಈ RCB ಕ್ರಿಕೆಟ್ ಮ್ಯಾಚ್ ಅನ್ನ ಗೆದ್ದಾಗ ಇವರೇ ಏನೋ 6 4 ಹೊಡೆದು RCB ನ ಗೆಲ್ಸಿದ್ರು ಅನ್ನೋ ರೀತಿ ರಾಜ್ಯ ಸರ್ಕಾರದವರು ಪೋಸ್ಟ್ ಕೊಟ್ರು. ಕ್ರಿಕೆಟ್ ಮ್ಯಾಚ್ ದೇನೇನೆ ಅಷ್ಟೊಂದು ಕ್ರೆಡಿಟ್ ತಗೊಳಕ್ಕೆ ನಿಂತಿರೋರು ಇನ್ನು ಮೆಟ್ರೋದಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಬರದಲ್ಲೇ ಇರ್ತಾರ? ಈ ಯಾವ ಕೆಲಸ ಆಗ್ಬೇಕಾದಾಗ್ಲೂ ಕೂಡ ಇಲ್ದಲೇ ಇದ್ದವರು ಪ್ರಧಾನ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣನೇ ಬಂದು, ಅದಕ್ಕಿಂತ ಮುಂಚೆ ಬಂದು ಇದು ನಾವು ಮಾಡಿಸಿರೋದು, ಇದು 50-50 ಇದ್ರೆ ನಮ್ದು ಇದೆ ರೀ ಅಂತಂದ್ರೆ ಜನ ಕೇಳುವಂತ ಪ್ರಶ್ನೆಗಳಿದು. ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆದಾಗ ಎಲ್ಲಿದ್ರಿ? ಚೈನಾ ಜೊತೆಗೆ ವೀಸಾ ಸಮಸ್ಯೆಗಳಾದಾಗ ಎಲ್ಲಿದ್ರಿ? ಪ್ರೊಡಕ್ಷನ್ ಮಾಡ್ಲಿಕ್ಕೆ ಫ್ಯಾಕ್ಟರಿ ಸೆಟಪ್ ಆಗದಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವಾಗ ನೀವೆಲ್ಲಿದ್ರಿ? ಇಲ್ಲಿವರೆಗೆ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಿಂದ ಅರ್ಧ ಡಜನ್ ಟೈಮ್ 6 ಸತಿ ಕನಿಷ್ಠ ಅಂತಂದ್ರೂ ಮುಂದಿನ ತಿಂಗಳು, ಇನ್ನೊಂದು 15 ದಿವಸ, 2 ತಿಂಗಳು ಈ ತರ ಡೆಡ್ ಲೈನ್ ಕೊಟ್ಟು ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ